ದ್ವೇಷ ಭಾಷಣದ ಬಗ್ಗೆ ಏನು ಒಂದು ಆಕ್ಟ್ ಅನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಂಡನೆ ಮಾಡಿದೆ. ಇದು ಎಲ್ಲೋ ಒಂದ್ ಕಡೆ ಬಿಜೆಪಿಯನ್ನ ಹತ್ತಿಕ್ಕುವ ಮತ್ತೆ ಆರ್ ಎಸ್ ಎಸ್ ನ ಹತ್ತಿಕ್ಕುವ ಅದರ ಕೆಲವು ಅನೇಕ ಅವರ ಅಂಗಸಂಸ್ಥೆಗಳನ್ನ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರ್ಲಿಕ್ಕೆ ಅವ್ರನ್ನ ಎಲ್ಲೋ ಒಂದ್ ಕಡೆ ಅವ್ರು ಹೋಗ್ತಾ ಇರ್ತಕ್ಕಂಥ ದಾಡಿಗೆ ಅಡ್ಲಾಗ್ಲಿಕ್ಕೆ ಈ ಕಾನೂನುಗಳನ್ನ ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಅದ್ರ ಪ್ಯಾರಲಲ್ ಆಗಿ ಎಲ್ಲೋ ಒಂದ್ ಕಡೆ ಮುಸ್ಲಿಂ ಸಮುದಾಯವನ್ನು ಕೂಡ ಓಲೈಸೋಕ್ಕೋಸ್ಕರ ಈ ಆಕ್ಟ್ ಅನ್ನು ತಗೊಂಡಿದ್ದಾರೆ ಹೊರತು ಯಾವುದೇ ಸಮಾಜಕ್ಕೆ ಪೂರಕವಾದಂಥ ಆಕ್ಟ್ ಇದಲ್ಲ, ಸಮಾಜಕ್ಕೆ ವಿರುದ್ಧವಾದಂಥ ಆಕ್ಟ್ ಇವು. ಈಗ ಆಲ್ರೆಡಿ ಸಂವಿಧಾನದಲ್ಲಿ ಇದೆ, ಏನಂದ್ರೆ ಜಾತಿ ಜಾತಿ ಅಥವಾ ಧರ್ಮಗಳ ಮೇಲೆ ಯಾವುದೇ ರಾಜಕಾರಣ ಅಥವಾ ಭಾಷಣ ಮಾಡೋದಾಗ್ಲಿ ಇಲ್ಲ ಅಂತ. ಆಗಿದ್ದಾಗ್ಯೂ ಈ ಆಕ್ಟ್ನ ಅವಶ್ಯಕತೆ ಇರಲಿಲ್ಲ. ಆದ್ರೆ ಯಾಕೆ ತಗೋತಾವ್ರೆ ಅಂದ್ರೆ ಬಿಜೆಪಿನ ಹತ್ತಿಕ್ಕುವ ಮತ್ತೆ ಆರ್ ಎಸ್ ಎಸ್ ನ ಹತ್ತಿಕ್ಕುವ ಎಲ್ಲ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಈ ಆಕ್ಟ್ನ ತಗೋಬರಕ್ಕೆ ಯಾವ ನೈತಿಕತೆ ಇದೆ? 75ರಲ್ಲಿ ಎಮರ್ಜೆನ್ಸಿ ತಂದಂತಹ ಕಾಂಗ್ರೆಸ್ ಪಕ್ಷದವ್ರಿಗೆ ಈ ಆಕ್ಟ್ ತರಕ್ಕೆ ಯಾವ ನೈತಿಕತೆ ಇದೆ? ಎಮರ್ಜೆನ್ಸಿ ತಂದು ನೀವು ಪತ್ರಕರ್ತನ ಮಾಧ್ಯಮವನ್ನು ನಿರ್ಬಂಧಿಸ್ತವ್ರು, ಅವ್ರನ್ನ ಜೈಲಿಗೆ ಕಳಿಸ್ತವ್ರು, ನಿಮಗೆ ನೈತಿಕತೆ ಇದೆಯಾ? ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಇಂಥ ಆಕ್ಟ್ಗಳಿಂದ ನೀವು ಯಾರನ್ನೂ ಕೂಡ ಮಟ್ಟಾಕಾಗದೋ ಅವ್ರನ್ನೇನೋ ದುರ್ಬಲರಂಗ್ ಮಾಡಕ್ಕೋ ಅಥವಾ ಅವ್ರನ್ನ ಅವರ ದಾರಿನ ಅಡ್ಡ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ.